ಏನೋ ಇನ್ನು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಂದಿಲ್ವಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕೈ ಹೇಳಿದ್ದೇನೋ ಇಲ್ಲಿ 2,000 ರೂಪಾಯಿ ಇವತ್ತು ಬರುತ್ತೆ ಅಂತ. ಅಂದರೆ 7ನೇ ತಾರೀಕು ನಿಮ್ಮ ಖಾತೆಗೆ 2,000 ಬಂದು ಜಮೆ ಆಗುತ್ತೆ. ಹಾಗಾದರೆ ಇವಾಗ 2,000 ರೂಪಾಯಿ ಯಾರ್ಯಾರ ಖಾತೆಗೆ ಬಂದಿದೆ ಮತ್ತು ಎಷ್ಟು ಜನಕ್ಕೆ ಹಣ ಬಂದಿದೆ ಮತ್ತು ಬರದೇ ಇರೋರು ಏನು ಮಾಡಬೇಕು, ಈ ರೀತಿ ನಿಮ್ಗೇನಾದರೂ ಡೌಟ್ಸ್ ಇದೆ ಅಂದರೆ, ನಿಮ್ಗೆ ಇನ್ನೂ 2,000 ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಮಧ್ಯೆ ಓಡಿಸ್ತೇನೆ, ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ, ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಯಾವಾಗಪ್ಪ ಬರುತ್ತೆ ಅಂತ. ಯಾಕೆಂದರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ಬಂದು ಇವತ್ತು ನಿಮಗೆ ಜಮೆ ಆಗುತ್ತೆ ಅಂತ. ಆದರೆ ನೀವು ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಿಮ್ಮ ಮೊಬೈಲ್ನ ಓಪನ್ ಮಾಡ್ತೀರಾ, ಬ್ಯಾಲೆನ್ಸ್ನ ಚೆಕ್ ಮಾಡ್ತಾ ಇರ್ತೀರಾ, ಕೆಲವರು ಮೆಸೇಜ್ನ ನೋಡ್ತಾ ಇರ್ತೀರಾ, ಕೆಲವರು ಆಗಲೇ ಬ್ಯಾಂಕಿಗೂ ಹೋಗಿ ಚೆಕ್ ಮಾಡಿಬಿಟ್ಟು ಕೂಡ ಬಂದಿರ್ತೀರಾ. ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬಂದಿದೆಯಾ ಬಂದಿಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಮತ್ತು ನಿಮಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತು, ಅಥವಾ ನಮ್ಮ ಖಾತೆಗೆ ಏನಾದರೂ ಹಣ ಬಂದಿದೆಯಾ ಅಥವಾ ಏನಾದರೂ ಯಾವಾಗ ಬರುತ್ತೆ, ಯಾರಿಗಾದರೂ ಹಣ ಜಮೆ ಆಯ್ತಾ ಇವತ್ತು ಅನ್ನೋದ್ರ ಬಗ್ಗೆನೂ ಕೂಡ ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಾನು ಇವಾಗ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡಿ. ಗಮನ ಇಟ್ಟು ಇವಾಗ ವಿಡಿಯೋನ ಮಧ್ಯ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊತೀರಾ. ಒಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ವಿಡಿಯೋಗೂ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ದೆ. 11ನೇ ಕಂತಿನವರೆಗೂ ಕೂಡ ಹಣ ಕರೆಕ್ಟಾಗಿ ಬಂದಿದೆ, ಅದರಲ್ಲಿ ಯಾವುದೇ ಥರದ ತೊಂದರೆ ಆಗಿಲ್ಲ. ಇಷ್ಟೊಂದು ಲಾಂಗ್ ಗ್ಯಾಪ್ ಅಂತೂ ಅವ್ರು ಕೊಟ್ಟೇ ಇರಲಿಲ್ಲ. 2 ತಿಂಗಳು 3 ತಿಂಗಳವರೆಗೂ ಕೂಡ ನಾವು ವೆಯ್ಟ್ ಮಾಡಿಸಿರಲಿಲ್ಲ. 1 ತಿಂಗಳು ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೇ, ನಿಮಗೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಅಮೌಂಟ್ ಬರ್ತಿದ್ದು. ಆದರೆ 11ನೇ ಕಂತು ಆದಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದೇ ಸ್ಟಾಪ್ ಆಗಿಬಿಟ್ಟಿತ್ತು. ಏನಕ್ಕೆ ಸ್ಟಾಪ್ ಆಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ನ ಕೇಳಿದ್ರೆ, ಸ್ವಲ್ಪ ತಾಂತ್ರಿಕ ದೋಷ ಇತ್ತು, ಫಂಡ್ ರಿಲೀಸ್ ಆಗಿರಲಿಲ್ಲ, ಈ ರೀತಿ ಕಾರಣಗಳನ್ನ ಕೊಡ್ತಾ ಬಂದರು. ಮೊದಲು ಆಮೇಲೆ 2,000 ಬರುತ್ತೆ ಅಂದ್ರೆ ಆಮೇಲೆ 4,000 ಅಂದರು, ಆಮೇಲೆ 6,000 ಅಂದರು. ಆಮೇಲೆ ಕೆಲವು ದಿನಗಳ ಹಿಂದೆ ಅವರೇ ಒಂದು ಭಾಷಣ ಮಾಡಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವತ್ತು ಬಂದು ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟರು. ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಏನು ಬರಬೇಕಲ್ಲ 2,000 ರೂಪಾಯಿ ಬಂದ್ಬಿಟ್ಟು ಇವತ್ತು 7ನೇ ತಾರೀಕು ಬರುತ್ತೆ ಅಂತ ಹೇಳಿದರೆ, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಿಮ್ಮ ಮೊಬೈಲಲ್ಲಿ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋತಾ ಇರ್ತೀರ, 2,000 ರೂಪಾಯಿ ಬಂದಿದೆಯಾ ಅಂತ. ಕೆಲವರು ಆಗಲೇ ಬ್ಯಾಂಕಿಗೆ ಹೋಗಿ ಕೂಡ ಚೆಕ್ ಮಾಡ್ಕೊಂಡ್ಬಿಟ್ಟಿರ್ತೀರ, 2,000 ರೂಪಾಯಿ ಬಂದಿದೆಯಾ ಬಂದಿಲ್ವ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಇವಾಗ ನಿಮಗೆ ಕಾಮನ್ ಒಂದು ಡೌಟ್ ಇರುತ್ತಲ್ಲ, ಹಾಗಾದರೆ ಇವಾಗ 2,000 ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗಿದೆಯಾ ಆಗಿಲ್ವಾ ಅನ್ನೋ ಒಂದು ಡೌಟ್ ಇರುತ್ತೆ. ಮತ್ತು ಬೇರೆಯವ್ರಿಗೆ ಏನಾದರೂ ಬಂದಿದೆಯಾ ಬಂದಿಲ್ವ ಅನ್ನೋದು ಡೌಟು ಕೂಡ ಇರುತ್ತೆ. ಇಲ್ಲಿಗೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಕೊಡೋದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಏನು 2,000 ರೂಪಾಯಿ ಬರಬೇಕಾಗಿದೆಯಲ್ಲ, ನಿಮಗೆ ಮಾತ್ರ ಅಲ್ಲ, ಇನ್ನೂ ಎಷ್ಟೊಂದು ಜನಕ್ಕೆ ಇನ್ನೂ 2,000 ರೂಪಾಯಿ ಖಾತೆಗೆ ಹಾಕೋಕ್ಕೆ ಅವರು ಶುರು ಮಾಡಿಲ್ಲ. ಇವತ್ತು ಆಗ್ತೀವಿ ಅಂತ ಹೇಳಿದರೆ, ಆದರೆ ಎಕ್ಸಾಕ್ಟ್ ಟೈಮಿಂಗು ಕೂಡ ಅವರು ನಮಗೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಸರಿನಾ? ಅದರಿಂದ ಎಷ್ಟೊಂದು ಜನರ ಖಾತೆಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು 2,000 ರೂಪಾಯಿ ಆಗ್ತೀವಿ ಅಂತ ಹೇಳಿದ್ರಲ್ಲ 7ನೇ ತಾರೀಕು, ಅದು ಬಂದ್ಬಿಟ್ಟು ಇನ್ನೂ ಎಷ್ಟೊಂದು ಜನ ಖಾತೆಗೆ ಜಮೆ ಆಗಿಲ್ಲ. ಹಾಗಾದರೆ ಬೇರೆಯವ್ರಿಗಾದ್ರೂ ಬಂದಿದೆಯಾ ಅಥವಾ ನಾನು ಒಬ್ರಿಗೆ ಮಾತ್ರ ಬಂದಿಲ್ವಾ ಅನ್ನೋ ಡೌಟು ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ಇಲ್ಲಿ ನೋಡಿ, ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತೆ. ಆ ಒಂದು ಪೋಸ್ಟಲ್ಲಿ ಒಂದು ಕ್ವಶನ್ ಕೇಳಿದ್ರೆ ನೀವು ಯಾರ್ಯಾರು ವೀಡಿಯೋ ನೋಡ್ತಾ ಇರ್ತೀರ ನೀವು ಕೂಡ ಆನ್ಸರ್ ಮಾಡ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರೋರು. ಇಲ್ಲಿ ಇದೇ ರೀತಿ ಒಂದು ಕ್ವಶನ್ನ ಕೇಳಿದಾಗ ಇವತ್ತು ಬೆಳಗ್ಗೆ ಒಂದು 10 ಗಂಟೆಗೆ ಅಲ್ಲಿ ಕೆಲವರು ಆನ್ಸರ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬಂದು ನಿಮ್ಮ ಖಾತೆಗೆ ಜಮೆ ಆಗಿದೆಯಾ ಆಗಿಲ್ವಾ ಅಂತ ಕೇಳಿದಾಗ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ 10% ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳ್ತಾರೆ, ಇನ್ನು 90% ಜನ ಇವತ್ತು ನಮಗೆ ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ಬಂದ್ಬಿಟ್ಟು ಜಮೆ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಓವರ್ ಆಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ 2,000 ರೂಪಾಯಿ ಏನು ಬರಬೇಕಾಗಿದೆಯಲ್ಲ ಅದು ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಜಾಸ್ತಿ ಜನ ಖಾತೆಗೆ ಬಂದು ಇನ್ನೂ ಜಮೆ ಆಗಿಲ್ಲ, ಸರಿನಾ? ಇನ್ನೂ ಎಷ್ಟೊಂದು ಜನ ಖಾತೆಗೆ ಹಣ ಬರಬೇಕಾಗಿರುತ್ತೆ, ನಿಮ್ಮ ಖಾತೆಗೆ ಶಾರ್ಟ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ.